ಡಿಕೆಶಿ ವರ್ಸಸ್ ಅಶ್ವಥ್ ಮತ್ತೆ ಗಂಡ್ಸು ಗುದ್ದಾಟ. ಸದನದಲ್ಲಿ ಮತ್ತೆ ಡಿಕೆ ನಟ್ಟು ಬೋಲ್ಟು ಗದ್ದಲ. ವಿವಿಗಳಿಗೆ ಬೀಗ, ಗವರ್ನರ್ ಅಧಿಕಾರಕ್ಕೆ ಕೊಕ್ಕೆ, ಸದನ ಗ್ಯಾರಂಟಿ ಕದನ. ನಿನ್ನೆ ವಿಧಾನಸಭೆ ಕಲಾಪದಲ್ಲಿ ಹಲವು ವಿಷಯಗಳ ಬಗ್ಗೆ ಗಂಭೀರವಾಗಿ ಚರ್ಚೆಗಳಾದವು. ವಿಶ್ವವಿದ್ಯಾಲಯಗಳನ್ನ ಸರ್ಕಾರ ಮುಚ್ತಾ ಇರುವ ವಿಷಯದಲ್ಲಿ ಕೋಲಾಹಲವೇ ನಡೆಯಿತು. ನಟ್ಟು ಬೋಲ್ಟು ಹೇಳಿಕೆಯ ಹಗ್ಗ ಜಗ್ಗಾಟವೂ ಜೋರಾಗಿತ್ತು. ಹೇಗಿತ್ತು ನೋಡಿ. ಡಿಕೆಶಿ ವರ್ಸಸ್ ಅಶ್ವಥ್ ಮತ್ತೆ ಗಂಡಸು ಗುದ್ದಾಟ. ಡಿಕೆ ನಟ್ಟು ಬೋಲ್ಟು ಸದನದಲ್ಲಿ ತಿರುಗೇಟು. ವಿಧಾನಮಂಡಲ ಬಜೆಟ್ ಕಲಾಪದ ಕಿಚ್ಚು ತಾರಕಕ್ಕೇರಿದೆ. 4ನೇ ದಿನವೂ ಕೂಡ ಸದನದಲ್ಲಿ ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳ ನಡುವೆ ಮಾತಿನ ಸಮರ ತಾರಕಕ್ಕೇರಿತ್ತು. ಅದರಲ್ಲೂ ಡಿಕೆ ಶಿವಕುಮಾರ್ ಹಾಗೂ ಅಶ್ವಥ್ ನಾರಾಯಣ್ ನಡುವೆ ಮತ್ತೆ ಗಂಡಸು ಗುದ್ದಾಟ ಸದ್ದು ಮಾಡಿತು. ಕೆಲಸ ಮಾಡಿ ತೋರಿಸಿ ಅಂತ ಹೇಳಿದ್ರು. ಯಾವ ಆಫೀಸ್ ಮಾಡಕ್ಕಾಗಿಲ್ಲ. ಕಲಾವಿದರ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಎಂದ ಡಿಕೆಶಿ ಹೇಳಿಕೆ ಸದನ ಕದನಕ್ಕೆ ಕಿಡಿ ಹೊತ್ತಿಸ್ತು. ನಾವೇನು ಕಲಾವಿದರಿಗೆ ದುಡ್ಡು ಕೊಡ್ತಿದ್ದೀವ, ನಟ್ಟು ಬೋಲ್ಟು ಟೈಟ್ ಮಾಡೋಕೆ ಅಂತ ಅಶೋಕ್ ಪ್ರಶ್ನಿಸಿದ್ರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ರವಿಗಣಿಗ ನೆಲ ಜಲ ಭಾಷೆ ಕಾರ್ಯಕ್ರಮಕ್ಕೆ ಬರಲ್ಲ ಅಂದ್ರೆ ಇನ್ನೇನು ಮಾಡಬೇಕು ಎಂದು ಟಾಂಗ್ ಕೊಟ್ರು. ಡಿಕೆ ಶಿವಕುಮಾರ್ ಔಟು ಕಲಾವಿದರಿಗೆಲ್ಲ ನೆಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಏನ್ ನಾವೇನ್ ದುಡ್ಡು ಕೊಡ್ತೀರಾ ಅವ್ರಿಗೆ ನೆಟ್ಟು ಬೋಲ್ಟ್ ಟೈಟ್ ಮಾಡಕ್ಕೆ? ಮತ್ತೆ ಇನ್ನೇನ್ ಮಾಡ್ಬೇಕು? ನಾವೇನ್ ದುಡ್ಡು ಕೊಡ್ತೀರಾ? ಅಶೋಕಣ್ಣ ಇನ್ನೇನ್ ಮಾಡ್ಬೇಕು ಹೇಳು? ಕನ್ನಡ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಬರ್ಲಿಲ್ಲ ಅಂದ್ರೆ ಮಾಡ್ಬೇಕು. ನೀವು ಕನ್ನಡ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಬರ್ಲಿಲ್ಲ ಅಂದ್ರೆ 8 ಕೋಟಿ ಖರ್ಚು ಮಾಡಿದ್ದೀರಾ. ಹೌದು, ನೀವು ಅವ್ರಿಗೆ ಕನ್ನಡ ಎಲ್ಲ ಹೇಳ್ತಾ ಇದ್ದಾರೆ. ನಮ್ಗೆ ಇನ್ವಿಟೇಷನ್ ಬಂದಿಲ್ಲ ಅಂತ ಹೇಳಿದ್ದಾರೆ. ಹೋರಾಟ ಮಾಡಿದ್ರು ತಪ್ಪು. ವಿವಿ ಬಂದ್ ವಿಚಾರ ಪ್ರಸ್ತಾಪ ವೇಳೆ ರಾಜ್ಯಪಾಲರ ಚಾನ್ಸಲರ್ ಹುದ್ದೆಯನ್ನೇ ನೀವು ಕಿತ್ಕೊಳ್ಳೋಕೆ ಹೊರಟಿದ್ದೀರಾ ಅಂತ ಶಾಸಕ ಅಶ್ವಥ್ ನಾರಾಯಣ್ ಲೇವಡಿ ಮಾಡಿದ್ರು. ಇದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ರು. ಇಡೀ ರಾಜ್ಯದಲ್ಲಿರುವಂತ ಎಲ್ಲಾ ವಿಶ್ವವಿದ್ಯಾನಿಲಯದ್ದು ಏನೊಂದು ಕುಲಾಧಿಪತಿಗಳಾಗಿದ್ದಾರಲ್ಲ ರಾಜ್ಯಪಾಲರು, ಅದನ್ನೆಲ್ಲ ಅಲ್ಲಾಡಿಸ್ಲಿಕ್ಕೆ, ಅದಕ್ಕೆ ಚ್ಯುತಿ ತರಲಿಕ್ಕೆ ಪ್ರಯತ್ನ ಇವತ್ತು ಸರ್ಕಾರದಿಂದ ಆಗ್ತಿದೆ. ನಿಮ್ಗೇನು ಅಧಿಕಾರ ಇದೆ ಅಂತ ನಡೆಸ್ತಾ ಇದ್ದೀರಾ, ಅದನ್ನ ನಾವೇನು ನಿಮ್ ತಿಳುವಳಿಕೆ ಮೂಡಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ. ನಿಮ್ಗೆ ಅಧಿಕಾರ ಇದೆ ಅಂತ ನಡೆಸ್ಕೊಂಡು ಹೋಗೋದು ಒಂದು ಭಾಗ ಆಯ್ತು. ಪ್ರಿಯಾಂಕಾ ಅವರೇ, ಒಟ್ಟು ನಾವೆಲ್ಲ ಬಂದಿರೋದು ರಾಜ್ಯದ ಜನರು ಒಳ್ಳೇದ್ ಮಾಡಬೇಕು ಅಂತ. ಮಹಾರಾಷ್ಟ್ರದಲ್ಲಿ ಏಕಸಾಚಿಂದ ಬಿಟ್ರೆ ಇಲ್ಲ, ತಮಿಳುನಾಡಿನಲ್ಲಿ ನಾರ್ತ್ ಈಸ್ಟ್ ಅಲ್ಲೂ ಕಾಂಗ್ರೆಸ್ ಬೇಕಾಗಿತ್ತು ನಿಮ್ಗೆ. ನಿಮ್ ಯೋಗ್ಯತೆಗೆ ಕರ್ನಾಟಕದಲ್ಲಿ ಒಂದ್ಸರಿ ಬಿಜೆಪಿ ಬಲಕ್ಕೆ ಸಾಧ್ಯ ಆಗಿಲ್ಲ. ಬಲದ ಮೇಲೆ ನೀವು ಮಾತಾಡ್ತಾ ಇದ್ದೀರಾ? ಸದನದಲ್ಲಿ ಹಳೆ ಡೈಲಾಗ್ ಹೊಡೆದ ಬಂಡೆ. ವಿವಿ ಮುಚ್ಚಿದ್ದಕ್ಕೆ ಅಶೋಕ್ ವಿರೋಧ ವ್ಯಕ್ತಪಡಿಸಿದ್ರು. ಈ ವೇಳೆ ಮಧ್ಯಪ್ರವೇಶಿಸಿದ ಡಿಸಿಎಂ ಡಿಕೆಶಿ, ನಾವು ವಿವಿಗಳನ್ನ ಮುಚ್ಚುತ್ತಿಲ್ಲ, ಅವುಗಳನ್ನ ವಿಲೀನ ಮಾಡ್ತಿದ್ದೇವೆ, ನೀವು ವಿಭಜಿಸ್ತೀರಾ, ನಾವು ಕೊಡಿಸ್ತಿದ್ದೇವೆ ಅಷ್ಟೇ ಅಂತ ಕೌಂಟರ್ ಕೊಟ್ರು. ಜೊತೆಗೆ ತನ್ನನ್ನ ತಾನು ಡಿಕೆ ಶಿವಕುಮಾರ್ ಹೊಗಳಿಕೊಂಡ್ರು. ವಿ ಆರ್ ಜಸ್ಟ್ ಮರ್ಜಿಂಗ್ ದಟ್ ಯೂನಿವರ್ಸಿಟಿ ಬಿಕಾಸ್ ಇಟ್ ಇಸ್ ನಾಟ್ ವಯಬಲ್ ಅಂತ, ಬೇರೆ ಏನಿಲ್ಲ. ನಮ್ಗೆ ಅದಕ್ಕೊಂದು ಕಮಿಟಿ ಮಾಡಿ ಎಜುಕೇಶನಿಸ್ಟ್ ಕರೆದು, ನಾನು ಕೂಡ ಬೈ ಪ್ಯಾಷನ್ ಐ ಆಮ್ ಅನ್ ಎಜುಕೇಶನಿಸ್ಟ್. ನೀವು ಕಳಿಸಿದ ತಿಹಾರ್ ಜೈಲಿಂದ ನಾನು ಬಂದ ಮೇಲೆ ಒಂದು ಪಾರ್ಟಿ ಆಫೀಸಲ್ಲಿ ಒಂದು ಮಾತು ಹೇಳಿದೆ, ಬೈ ಬರ್ತ್ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಅನ್ ಎಜುಕೇಶನಿಸ್ಟ್, ಬೈ ಪ್ಯಾಷನ್ ಐ ಆಮ್ ಎ ಪಾಲಿಟಿಷಿಯನ್. ಕಾಂಗ್ರೆಸ್ ಶಾಸಕ ಶರತ್ ಬಚ್ಚೇಗೌಡ ಗ್ಯಾರಂಟಿ ಬಗ್ಗೆ ಪ್ರಸ್ತಾಪ ಮಾಡಿ ಬಿಜೆಪಿಗೆ ಕೌಂಟರ್ ಕೊಟ್ರು. ನಮ್ಮ ಗ್ಯಾರಂಟಿಗಳನ್ನ ಬಿಜೆಪಿ ಯಥಾವತ್ ನಕಲು ಮಾಡಿ ಬೇರೆ ರಾಜ್ಯಗಳಲ್ಲಿ ಬಳಸಿದೆ ಅಂದ್ರು. ಇದಕ್ಕೆ ಬಿಜೆಪಿ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ರು. ವಿಧಾನ ಪರಿಷತ್ನಲ್ಲಿ ಚಿತ್ರಮಂದಿರಗಳ ಬಗ್ಗೆ ಚರ್ಚೆ ಆಯಿತು. ಏಕರೂಪ ಟೀಕೆ ದರವನ್ನ ನಿಗದಿಪಡಿಸಲು ಸರ್ಕಾರಕ್ಕೆ ಯಾಕೆ ಸಾಧ್ಯವಿಲ್ಲ ಅಂತ ಗೋವಿಂದರಾಜು ಪ್ರಶ್ನಿಸಿದ್ರು. ಇದಕ್ಕೆ ಉತ್ತರಿಸಿದ ಗೃಹ ಸಚಿವ ಪರಮೇಶ್ವರ್, ಮುಂದಿನ ದಿನಗಳಲ್ಲಿ ಏಕರೂಪದ ದರ ಜಾರಿಗೆ ತರುತ್ತೇವೆ, ಜೊತೆಗೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ತಿಂಡಿ ದರದ ಮೇಲೂ ನಿಯಂತ್ರಣದ ಭರವಸೆ ನೀಡಿದ್ರು. ಒಂದು ರೀತಿಯಲ್ಲಿ ಎಕ್ಸ್ಪ್ಲಾಯ್ಟ್ ಮಾಡೋ ತರ ಇದೆ. ಅವೇನು ಹೇಳಿದ್ರಿ, ಬಾಟಲ್ ವಾಟರು 20 ರೂಪಾಯಿ 200 ರೂಪಾಯಿಗೆ ಮಾಡ್ತಾರೆ, ಈ ಥರದ್ದೆಲ್ಲನೂ ಕೂಡ ಅದರಲ್ಲೇನೆ ಸೇರಿಸೋದ ರೀತಿಯಲ್ಲಿ ಮಾಡ್ತೇವೆ. ಕೆಲ ಹೊತ್ತಲ್ಲೇ ಸಿಎಂ 16ನೇ ದಾಖಲೆ ಬಜೆಟ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಲವೇ ಕ್ಷಣಗಳಲ್ಲಿ ರಾಜ್ಯದ ಆಯವ್ಯಯ ಮಂಡನೆ ಮಾಡಲಿದ್ದಾರೆ. ವೈಯಕ್ತಿಕವಾಗಿ ಇದು ಸಿದ್ದರಾಮಯ್ಯ ಮಂಡಿಸುತ್ತಿರುವ 16ನೇ ಬಜೆಟ್ ಆಗಿದ್ರೆ 2ನೇ ಅವಧಿ ಸಿಎಂ ಆಗಿ 2ನೇ ಪರಿಪೂರ್ಣ ಬಜೆಟ್ ಮಂಡಿಸುತ್ತಿದ್ದಾರೆ. ಬೆಳಿಗ್ಗೆ 10:30 ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಶುರು ಮಾಡಲಿದ್ದಾರೆ. ಬಜೆಟ್ನಲ್ಲಿ ಯಾರ್ಯಾರಿಗೆ ಬಂಪರ್ ಗಿಫ್ಟ್ ಸಿಗಲಿದೆ ಅನ್ನೋದೇ ಕುತೂಹಲ. ಕೃಷ್ಣ ಜೀವಿ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18.